ಗೌತಮ ಬುದ್ಧನ ಆನಂದ ಯೋಗದ ಬಗ್ಗೆ ತಿಳಿಯೋಣ. ಒಮ್ಮೆ ಗೌತಮ ಬುದ್ಧನು ತನ್ನ ಸಹಚರರಾದ ಭಿಕ್ಷುಗಳೊಂದಿಗೆ ಧರ್ಮ ಧರ್ಮ ಧರ್ಮದ ತತ್ವಗಳನ್ನು ಬೋಧಿಸುವಾಗ ಒಬ್ಬ ಮನುಷ್ಯನು ಗೌತಮ ಬುದ್ಧನ ಅನುಮತಿಯನ್ನು ತೆಗೆದುಕೊಂಡು ದೇವರಿದ್ದಾನೆ ಎಂದು ಹೇಳಿದನು. ಆಗ ಬುದ್ಧನು ಖುಷಿಪಟ್ಟನು. ಅದೇ ರೀತಿ ಮತ್ತೊಬ್ಬನು ಅಲ್ಲಿಗೆ ಬಂದು ದೇವರಿಲ್ಲ ಎಂದು ಹೇಳಿದನು. ದೇವರಿಲ್ಲ ಎಂದು ಉದಾಹರಣೆಗಳೊಂದಿಗೆ ತುಂಬ ಸುಂದರವಾಗಿ ಉಪದೇಶಿಸಿದನು. ಆಗಲೂ ಕೂಡ ಬುದ್ಧನು ನಕ್ಕನು. ಈ ರೀತಿ ಬುದ್ಧನು ದೇವರ ಬಗ್ಗೆ ಮೌನವನ್ನು ತಾಳಿದ್ದರೂ ಕೂಡ ಆನಂದಿಸಿದನು. ಇದು ಕಾರಣ ಗೌತಮ ಬುದ್ಧನ ಆನಂದ ಯೋಗ.